मैं है पाई यात्रा में। हाँ पाई यात्रा जब भी चलता हूँ मैं, हाँ वो टाइम मोबाइल का सिम निकाल के मैं घर से निकलता हूँ। क्यों? उसका ये भी रिकॉर्ड बताता है कौन तो मर गया, हाँ मेरा सगा दोस्त घर वाले, हाँ तो मुझे यहाँ से वापस जाना पड़ता है। हाँ। इसलिए मैं मोबाइल पाई यात्रा में नहीं लेता। अभी मर गए तो तुम नहीं जा सकते। हाँ, उसको मालूम, क्यों को मालूम पूरा, मुझे कुछ भी मालूम नहीं। हाँ हाँ हाँ। ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ನಾನು ನಮ್ಮ ಸಂಜೋಣಗೆ ಫಸ್ಟ್ ಪಿಕಪ್ ಮಾಡಮ್ರಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಇವರೇ ನೋಡ್ರಿ ನಮ್ಮ ಫಸ್ಟ್ ವ್ಲಾಗ್ನಾಗ ಎಂಟ್ರಿ ಇದ್ರು. ಸೊ ಫಸ್ಟ್ ಎಂಟ್ರಿನೇ ನೋಡ್ರಿ, ನಮ್ಮ ಏರಿಯಾದು ಗಲೀಜು ನಮ್ಮ ಊರಾಗಿರತ್ತ ಒಂದು ಬಸವನಗರದ ತಿಪ್ಪಿ ಅಂತ ಅನ್ನೋಕ್ಕಾಗಲ್ಲಿದು. ಬಟ್ ಎಲ್ಲ ಹೊಲ್ಸು ಮಾಡಿರ್ತಾರೆ ಇಲ್ಲೇ, ಆಲ್ಮೋಸ್ಟ್ ಆಲು ಎಲ್ಲ ಏರಿಯಾದ ಹೊಲ್ಸೆಲ್ಲ ಅಲ್ಲೇ ಇರ್ತಾವೆ ಅಂತ ತಿಳ್ಕೊರಿ. ಸೊ ನಾನು ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಒಂದು ಕಚರ ತೋರಿಸ್ಕೇಶಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಸೊ ಇದ್ರ ಮೇಲೆ ತಿಳ್ಕೊರಿ, ನಮ್ಮ ಸೇಡಮ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಇಲ್ಲಿ ನೋಡ್ರಿ ನಾ ಇಲ್ಲಿ ಎಷ್ಟು ತಿಪ್ಪಿ ಅದ, ಫುಲ್ ತಿಪ್ಪಿ ಸುರಿ ಮಳೆ ಅದಿಲ್ಲ ಅಣ್ಣ. ಹಿಂಗೆ ಅಗಿ ಕಟ್ಟಿವಿಲ್ಲ ಒಂಬ. ಸೊ ಇವತ್ತಿನ ವಿಡಿಯೋ ಅದ್ರ ಮೇಲೆ ಇರ್ತದಪ್ಪ ಅಂತಂದ್ರೆ, ಭಾಳಷ್ಟು ಜನ ನಾ ಮೊನ್ನೆ ಕ್ಯಾಂಪಿಂಗ್ ಮಾಡಿದ್ಮೇಲೆ ನನಗೆ ಪರ್ಸ್ನಲಿ ಒಂದು ಸ್ವಲ್ಪ ಮಂದಿ ಹೇಳಿದ್ದೇನಂತಂದ್ರೆ, ನೀವು ಕ್ಯಾಂಪಿಂಗ್ ಮಾಡ್ತೀರಿ, ಆಮೇಲೆ ಕ್ಯಾಂಪಿಂಗ್ ಮಾಡಿದ್ದೆಲ್ಲ ತೋರಿಸ್ತೀರಿ, ಕ್ಯಾಂಪಿಂಗ್ ಎಲ್ಲಿ ಮಾಡತ್ತೀರಿ, ಏನೇನು ಮಾಡತ್ತೀರಿ ಕ್ಯಾಂಪಿಂಗ್ದಾಗ ಅಂತೇಳಿ. ಬಟ್ ಕ್ಯಾಂಪಿಂಗ್ ಮಾಡೋವಂಥ ಇನ್ಸ್ಟ್ರೂಮೆಂಟ್ಗಳು, ಇಕ್ವಿಪ್ಮೆಂಟ್ಗಳು ಯಾವ್ಯಾವ ಯೂಸ್ ಮಾಡ್ತೀರಿ ಅಂತೇಳಿ ಒಂದು ಜರ ತೋರ್ಸು ಅಂತ ಹೇಳಿದರು. ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳಿದರು ಯಾವ್ಯಾವ ಯೂಸ್ ಮಾಡ್ತೀರಿ ಕ್ಯಾಂಪಿಂಗ್ದಾಗ ಸಾಮಾನುಗಳು, ಅವೆಲ್ಲ ಒಂದು ಜರ ತೋರಿಸಿದ್ರೆ ಒಂದು ಸ್ವಲ್ಪ ಐಡಿಯಾ ಬರ್ತದೆ. ನೆಕ್ಸ್ಟ್ ಕ್ಯಾಂಪಿಂಗ್ ಮಾಡೋರಿಗಾಗಲಿ ನಾವು ಓದಲ್ಲಿ ಯಾವ್ಯಾವ ಸಾಮಾನುಗಳು ಯೂಸ್ ಮಾಡ್ತೀವಿ, ಯಾವ ಸಾಮಾನ್ಲಿಂತ ಏನು ಯೂಸ್ ಅದ ಅಂತೇಳಿ ಒಂದು ಸ್ವಲ್ಪ ಗೊತ್ತಾಗ್ತದೆ ಎಲ್ಲರಿಗೆ ಅಂತೇಳಿ ಮಾಡಂತೇಳಿರು. ಸೊ ಅದಕ್ಕೆ ಇವತ್ತು ಅದ್ರ ಮೇಲೆ ಒಂದು ವಿಡಿಯೋ ಮಾಡಮಂತೇಳಿ ಪರ್ಸ್ನಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ತೋಟ ಅದ. ಎಲ್ಲಪ್ಪ ಅಂತಂದ್ರೆ ಇಲ್ಲೇ ನಮ್ಮ ಊರು ಸನಿನೇ ಸಟ್ಪಟ್ನಳ್ಳಿ ಅಂತ ಬರ್ತದೆ. ಸೊ ಆ ರೂಟಿಗೆ ಒಂದು ತೋಟ ಅದ. ಸೊ ಅವ್ರನ್ನೂ ಇಲ್ಲಿ ಬಂದು ವೇಟ್ ಮಾಡತ್ತಾರ. ಸೊ ಇಲ್ಲೇ ಯಾರು ಶಿಫ್ಟ್ನಾಗೆ ಅನ್ಕೋತೀನಿ. ಇಲ್ಲೇ ಯಾರು. ನಮಸ್ತೆ ಮಾಲಕ್. ನಮಸ್ಕಾರ ರೀ. ನಾವು ಎಲ್ಲ ಸೆಡನ್ದಾಗ ಗೋಪುರ ಹಾಕೊಂಡು ತಿರುಗಾಡೋದು ಕಲ್ತೀವಿ. ಇವರಂತೂ ಆಲ್ಮೋಸ್ಟ್ ಅಲ್ಲಿ ನಮಗೆ ನಿಮಗೆ ಗೊತ್ತಿರ್ತಾರೆ ಮಹಾಪ್ರಭುಗಳು. ಅವ್ರು ನಮ್ಮ ಅಭಿಷೇಕ್ ಅವರು. ಆಮೇಲೆ ಅಣ್ಣ ಗಾಡಿ ಇಲ್ಲೇ ಹಾಕಲ್ರಿ. ಸೊ ಅವರೆಲ್ಲ ಕಾರ್ನ ಬರ್ತಾರೆ. ಸೊ ನಾನು ನಂದೆಲ್ಲ ಕ್ಯಾಂಪಿಂಗ್ ಸೆಟಪ್ ತೊಗೊಂಡು ಗಾಡಿ ಮೇಲೆ ಹೊಂಟೀನಿ. ಈಗ ಇಲ್ಲಿಂದ ಒಂದು ನನಗೆ ಅನ್ಸೋ ಮಟ್ಟಿಗೆ ಒಂದು 5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ. ಇಲ್ಲೇ ಸನಿ ಅದ. ಒಂದು ತೋಟದಾಗ ಹೋದ್ರೆ ಒಂದು ಏನಂತಾರೆ ನೇಚರು, ಆಮೇಲೆ ಹಿಂದಿಂದು ಲೊಕೇಶನ್ ಚಂದ ಬರ್ತದೆ ಅಂತೇಳಿ ತೋಟಕ್ಕೆ ಹೋಗಮ್ ಅಂದ್ಕೊಂಡೆವು. ಇಲ್ಲಾಂದ್ರೆ ನಮ್ಮ ರೆಡ್ಡಿ ಸಾಬ್ರು ಫಸ್ಟ್ ಅವ್ರ ಹೊಲಕ್ಕೆ ಹೋಗಮಂತೇಳಿರು. ಸೊ ಇದೇ ನೋಡಿರಿ ಕೊತ್ತಲ್ ಬಸವೇಶ್ವರ ಗುಡಿ ಅಂತೇಳಿ ನಮ್ಮ ಸೇಡಮ್ದು. ಇಲ್ಲೇ ಜಾತ್ರೆ ಆಗ್ತದೆ. ಮೇನ್ ನಮ್ಮ ಸೇಡಮ್ ಜಾತ್ರೆ ಆಗೋದೆ ಈ ಗುಡಿದು. ಸೊ ಇನ್ನೊಂದೇನಂತಂದ್ರೆ ಮಂದಿ ಹೆಂಗೆ ನೋಡ್ಲತ್ತಾರಪ್ಪ ಅಂತಂದ್ರೆ, ಏನೋ ಟೆರರಿಸ್ಟಿಗೆನ ಬಂದವನೇನೋ ಊರಾಗ ಅನ್ನಪ್ಲೇ ನೋಡ್ಲತ್ತಾರ. ಯಾಕೆ ಹಿಂಗೆ ಅಂತಂದ್ರೆ ನಂಬಲ್ಲಿ ಹೆಲ್ಮೆಟ್ ಹಾಕೋಲ್ಲ. ನಮ್ಗೆ ಹಿಡ್ಕೊಂಡೆ ಲೋಕಲ್ಲ ಯಾರೂ ಹೆಲ್ಮೆಟ್ ಹಾಕೋಲ್ಲ. ಸೊ ಇವತ್ತು ಹೆಲ್ಮೆಟ್ ಹಾಕೊಂಡಿನಲ್ಲ, ಹಂಗಾಗಿ ಎಲ್ಲರೂ ನನಗೆ ನೋಡತ್ತಾರ. ಇದು ಯಾವುದಿದು ಬೇರೆ ಪ್ಲ್ಯಾನೆಟ್ಲಿಂತ ಯಾವುದೋ ಒಂದು ಏನಂತಾರೆ ಏಲಿಯನ್ ಬಂದದಂತ ತಿಳ್ಕೊಳತ್ತಾರೆ ಎಲ್ಲರೂ. ಆ ರೀತಿದಾಗ ನೋಡ್ಲತ್ತಾರೆ ಎಲ್ಲರೂ. ಸೊ ಹಿಂಗೆ ಅಲ್ಲ, ಫಸ್ಟ್ ಆ್ಯಕ್ಚುಲಿ ಹೆಲ್ಮೆಟ್ ಹಾಕೋದು ರೂಲ್ಸ್ ಬ್ರೇಕ್ ಮಾಡಿದಾಗ ಹೆಂಗೆ ನೋಡ್ತಾರಲ್ಲ ಎಲ್ಲರೂ ಸಿಟಿಗಳದಾಗ ರೂಲ್ಸ್ ಬ್ರೇಕ್ ಮಾಡೋದು. ನೀವು ಅದೇ ಬೆಂಗಳೂರು ಸೈಡ್ ಹೋದಾಗ ಏನಾಯ್ತು ಅಂತಂದ್ರೆ, ನೀವು ಹೆಲ್ಮೆಟ್ ಇರಲಿಲ್ಲ ಅಂದ್ರೆ ಎಲ್ಲರೂ ನೋಡ್ತಿರ್ತಾರೆ ನಿಮ್ಗೆ. ಬಟ್ ನಮ್ಮೂರು ಸೈಡು ಹೆಲ್ಮೆಟ್ ಇದ್ದರೆ ನೋಡ್ತಾರೆ ನಿಮಗೆ. ನಮ್ಮ ಒಂದು ಸೇಫ್ಟಿ ಸಲಿಂದ ಹೆಲ್ಮೆಟ್ ಮಾಡ್ಯಾರ. ಏನಂತಾರೆ ಪೊಲೀಸರ್ಲಿಂದ ತಪ್ಸ್ಕೊಳ್ಳೋಕೆ ಹೆಲ್ಮೆಟ್ ಮಾಡಿಲ್ಲ, ಫೈನ್ ಬೀಳ್ತದಂತ ಅಂಜಿ ಹೆಲ್ಮೆಟ್ ಹಾಕೋ ಸಲಿಂದ ಹೆಲ್ಮೆಟ್ ಮಾಡಿಲ್ಲ. ಹೆಲ್ಮೆಟ್ ಹಾಕೋ ಒಂದು ಉದ್ದೇಶ ಏನಂತಂದ್ರೆ, ನಮ್ಮ ಒಂದು ತಲೆ ಚಂದಿರಲಿ ಅಂತ ಹೇಳ್ಕೇಸಿಂದ. ಸೊ ಹಾಗಾಗಿ ಹೆಲ್ಮೆಟ್ ಮಾಡಿದ್ದು ಒಂದು ಬೈಕರ್ಗಳಿಗೆ. ಸೊ ಹೆಲ್ಮೆಟ್ ಯೂಸ್ ಮಾಡೋದು ಒಳ್ಳೆಯದೇ, ಕೆಟ್ಟದ್ದೇನಿಲ್ಲ. ಜೈ ಬಜರಂಗಬಲಿ ಕಾಪಾಡಪ್ಪ. ಸೊ ಯೂಟ್ಯೂಬ, ಇನ್ಸ್ಟಾಗ್ರಾಮ ಎಲ್ಲ ಕಡೆಗೆ ಆ್ಯಕ್ಟಿವ್ ಇದ್ದೀನಿ ಈಗ ಸದ್ಯಕ್ಕೆ. ಸೊ ಎಲ್ಲರೂ ಸಪೋರ್ಟ್ ಮಾಡತ್ತಾರೆ ಚಂದ. ಹಿಂಗೆ ಕಂಟಿನ್ಯೂ ಸಪೋರ್ಟ್ ಇರಲಿ ನನ್ನ ಮೇಲೆ. ಸೊ ಈ ರೋಡ್ ಏನದ, ಈ ಕಡೆ ಹೋದ್ರೆ ನಮ್ಮ ಸೇಡಮ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ಹಂಗೆ ಸ್ಟ್ರೇಟ್ ಹೋದ್ರೆ ಕಲಬುರ್ಗಿ ಹೋಗ್ತೀವಿ. ಈ ಸೈಡ್ ರೈಟಿಗೆ ಹೋದ್ರೆ ನಾವು ಚಿಂಚೋಳಿಗೆ ಹೋಗ್ತೀವಿ. ಸೊ ಈಗ ಚಿಂಚೋಳಿ ರೂಟಿಗೆ ನಾವು ಸಟ್ಪಟ್ನಳ್ಳಿ ಅಂತ ಬರ್ತದೆ, ಅಲ್ಲಿ ಹೋಗಬೇಕು.
ಸೊ ಇವೆಲ್ಲ ನಮ್ಗೆ ಹೊಸ್ದಾಗಿ ಒಂದು ಏನಂತಾರೆ ಈ ತೋಟದ ಫೀಲು, ಆಮೇಲೆ ತೋಟದಾಗ ವೀಡಿಯೋ ಮಾಡೋದು. ಸೊ ಸ್ಟಾರ್ಟಿಂಗ್ ಇವೆಲ್ಲ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದವ್ರಿಗೆಲ್ಲ ಹೆಂಗೆ ಅನ್ನಿಸ್ತವೆ ಅಂದ್ರೆ ಒಂದು ಹೊಸವೇ ಅನ್ನಿಸ್ತವೆ ಇವೆಲ್ಲ. ಬಟ್ ಹಂಗಂತ ನಾ ಏನು ಹೊಸ್ದಾಗಿಲ್ಲ, ಬಟ್ ವೀಡಿಯೋಗಳು ಕಮ್ಮಿ ಆಗ್ತಿರ್ತೀನಿ ಯೂಟ್ಯೂಬ್ದಾಗ ಸ್ಟಾರ್ಟಿಂಗ್ ಅಂತ ಅಂದಂಗೆ. ಬಟ್ ಯೂಟ್ಯೂಬ್ನಾಗ ಎಂಟ್ರಿ ಕೊಟ್ಟು ನಾ ಒಂದೂವರೆ ವರ್ಷ 2 ವರ್ಷ ನಿಯರ್ ಬೈ 2 ವರ್ಷ ಇದ್ದೀನಿ. 2 ವರ್ಷಲಿಂತ ಒಂದು ಕಂಟೆಂಟ್ಗಳು ಹಾಕ್ಲತ್ತೀನಿ. ಸೊ ಕಂಟಿನ್ಯೂ ಇರೋಲ್ಲ, ಬಟ್ ಹಾಕ್ತಿರ್ತೀನಿ ವೀಡಿಯೋ ಅವಾಗವಾಗ. ಬಟ್ ಈಗ ಏನು ರೀಸೆಂಟಾಗಿ ಕಂಟಿನ್ಯೂ ವ್ಲಾಗು, ಕಂಟಿನ್ಯೂ ರೀಲ್ಸು ಎಲ್ಲ ಟೋಟಲಿ ಎಲ್ಲ ಕಡೆ ಆ್ಯಕ್ಟಿವ್ ಇದ್ದೀನಿ ಅಂತ ಹೇಳ್ತೀನಿ. ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಆಮೇಲೆ ಯೂಟ್ಯೂಬ್ ಆಗಲಿ. ಸೊ ಯಾರೇ ಒಂದು ಹೊಸದು ಈಗ ನನ್ನ ಒಂದು ಚಾನಲ್ಗೆ ಬಂದ ಕೇಸಿಂದ ಈಗ ಹೊಸದಾಗಿ ನೋಡ್ಲತ್ತಿದ್ರಪ್ಪ ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಫೇಸ್ಬುಕ್ನಾಗ ಹೋಗಿ ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ. ಎಲ್ಲ ಅಪ್ಡೇಟ್ಸು ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿದಾಗ, ಫೇಸ್ಬುಕ್ ಸ್ಟೋರಿದಾಗ ಇರ್ತದೆ. ಇವತ್ತೇನು ಹೋಲತ್ತೀವಲ್ಲ ಈ ತೋಟಕ್ಕೆ ಒಂದಿಲ್ಲ ಒಂದು ದಿವಸ ಇನ್ನೂ ಸ್ವಲ್ಪ ದಿನದಾಗ ಕ್ಯಾಂಪಿಂಗ್ ಮಾಡ್ತೀವಿ. ಸೊ ಅದಾದ್ಮೇಲೆ ಇನ್ನು ಈ ಒಂದು ಸಂಡೇದಾಗ, ಈ ಒಂದು ವೀಕೆಂಡ್ನಾಗ ಸಂಡೇ ದಿವಸ ನಾವು ಇನ್ನೊಂದು ಕ್ಯಾಂಪಿಂಗ್ ಪಾಯಿಂಟ್ ನೋಡಿಟ್ಟಿವಿ. ಸೊ ಅಲ್ಲಿ ಕ್ಯಾಂಪಿಂಗ್ ಮಾಡ್ಬೇಕಂತ ಹೇಳೋದ. ಸೊ ಭಾಳಷ್ಟು ಜನ ಕಮೆಂಟ್ನಾಗ DM ಮಾಡಿ ಹೇಳೋದೇನಪ್ಪ ಅಂತಂದ್ರೆ ನೀವು ಕ್ಯಾಂಪಿಂಗ್ ಚಂದ ಮಾಡ್ತೀರಿ, ಕ್ಯಾಂಪಿಂಗ್ ಮಾಡಿರಿ ಅಂತ ಹೇಳತ್ತೀರಿ ಭಾಳ ಮಂದಿ. ಸೊ ಹಂಗಾಗಿ ಈಗ ನೆಕ್ಸ್ಟ್ ವಿಡಿಯೋದಾಗ ಆಲ್ಮೋಸ್ಟ್ ಆಲ್ ಕ್ಯಾಂಪಿಂಗೇ ಮಾಡ್ಬೇಕಂತ ನನಗೆ ಅನ್ಸ್ಲತ್ತಿತ್ತು. ಹಾಗೆ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ನಾನು ಡಿಸೈಡ್ ಮಾಡೀನಿ. ಒಂದು ಕ್ಯಾಂಪಿಂಗ್ ಐಟಮ್ಸ್ಗಳು ಏನೇನು ಇರ್ತಾವೆ ಒಂದು ತರಿಸ್ಕೊಳತ್ತೀನಿ ಕ್ಯಾಂಪಿಂಗ್ ಮಾಡ್ಬೇಕಂತೇಳಿ. ಯಾಕಂತಂದ್ರೆ ನನ್ನ ಒಂದು ವ್ಯೂವರ್ಸ್ ಯಾವುದಕ್ಕೆ ಜಾಸ್ತಿ ಒಂದು ನನ್ನ ಚಾನಲ್ ನೋಡತ್ತಾರ ಅಂತೇಳಿ ಗೊತ್ತಾಗಿದ್ದು. ಅಷ್ಟು ಸರಿ ನಾ ಕಮೆಂಟ್ ಮಾಡಿರಿ ಯೂಟ್ಯೂಬ್ನಾಗ ಅಂತ ಹೇಳ್ತಿದ್ದೆ. ಬಟ್ ಯಾವಾಗೂ ಆಲ್ಮೋಸ್ಟ್ ಆಲ್ ಮಾಡೀರಿ, ಬಟ್ ಭಾಳ ಕಮ್ಮಿ. ಒಂದು ಕಂಟೆಂಟ್ ಮೇಲೆ ಒಂದು DM ಮಾಡಿದ್ದು, ಕಮೆಂಟ್ ಮಾಡಿದ್ದು ಅಂತಂದ್ರೆ ಈ ಒಂದು ಕ್ಯಾಂಪಿಂಗ್ ಕಂಟೆಂಟಿಗೆ ಅಂತ ಹೇಳ್ತೀನಿ. ಪರ್ಸ್ನಲಿ ಅದಕ್ಕೆ ನೀವು ಒಂದು ಭಾರಿ ರೆಸ್ಪಾನ್ಸ್ ಕೊಟ್ರಿ ಯೂಟ್ಯೂಬ್ನಾಗ. ಆಮೇಲೆ ಇನ್ನೊಂದು ಏನಂತಂದ್ರೆ ಭಾಳಷ್ಟು ಜನ ಹೇಳಿದ್ರು ನೀವು ಕ್ಯಾಂಪಿಂಗೇ ಮಾಡಿರಿ, ಭಾರಿ ಮಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ. ಸೊ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ರೈಡ್ ಮಾಡಿಬಿಡ್ಬೋದು, ಆದರೆ ಕ್ಯಾಂಪಿಂಗ್ ಮಾಡೋದು ಒಂದು ಜರ ಟಫ್ ಅನಿಸ್ತದೆ. ಹೆಂಗಂತಂದ್ರೆ ನೀವು ರೈಡ್ ಅಂತಂದ್ರೆ ಇಲ್ಲಿಂದ ಡೆಸ್ಟಿನೇಷನ್ ಇರ್ತದೆ, ಅಲ್ಲಿ ಹೋಗಿ ನಾವು ಅವತ್ತು ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ಬಿಟ್ಟು ಮತ್ತೆ ರೈಡ್ ಕಂಟಿನ್ಯೂ ಮಾಡಿರ್ತೀವಿ. ಆದರೆ ಕ್ಯಾಂಪಿಂಗ್ ಅಷ್ಟು ಈಸಿ ಇಲ್ಲ. ನೀವು ಇಲ್ಲಿಂದ ಎಲ್ಲೇ ಹೋಗ್ಬೇಕಂತಂದ್ರೂ ಒಂದು 5-6 ಗಂಟೆ ತನಕ ನೀವು ಅಲ್ಲಿ ರೀಚ್ ಆಗಿರಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ ಅಲ್ಲಿ ರೀಚ್ ಆದ್ಮೇಲೆ ನಾವೇನು ಅಲ್ಲಿ ಹೋದ್ಮೇಲೆ ಕ್ಯಾಂಪಿಂಗ್ ಸೆಟಪ್ ಮಾಡೋದಿರ್ತದಲ್ಲ ಅದು ಟಫು. ಆಮೇಲೆ ಟೆಂಟ್ ಹಾಕಿ ನೀವು ಅಲ್ಲಿ ಅಡುಗೆ ಇನ್ಸ್ಟ್ರೂಮೆಂಟ್ಗಳು ಒಯ್ದು, ಅಡುಗೆಗೆ ಏನೇನು ಬೇಕೋ ಅವೆಲ್ಲ ಒಯ್ದು ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಆ ನೈಟ್ ಅಲ್ಲಿ ಕಳೆದು ಗುರ್ತು ಪರಿಚಯ ಇರಲಾರ್ದಂಥ ಒಂದು ಪ್ಲೇಸ್ನಾಗ ನಾವು ನೈಟ್ ಕಳೆದು ಕ್ಯಾಂಪಿಂಗ್ ಮಾಡಿ ಏನು ಇದು ಮಾಡ್ತೀವಲ್ಲ, ಸೊ ಅದು ಭಾಳ ಟಫ್ ಅನ್ನಿಸ್ತದೆ. ಸೊ ಇಲ್ಲಿ ಮುತ್ಯಾರು ಹೊಂಟ್ರ ಯಾರೋ ನೋಡಮ್ಮ ಏನದ ಇಲ್ಲಿ, ಯಾಕೋ ಜಂಡ ಹಿಡ್ಕೊಂಡ್ರ ಆಂಜನೇಯ ಸ್ವಾಮಿದು. ಸೊ ಏನದ ಕೇಳಮ್ರಿ ಇವ್ರಿಗೆ. ನಮಸ್ಕಾರ ರೀ, ಯಾವ್ರಿ? कौन सा गाँव? मेरा गाँव सोलापुर, महाराष्ट्र। महाराष्ट्र। इधर कहाँ गए थे? श्रीशैलम जा रहा हूँ मैं। श्रीशैलम? इधर कौन सा कहाँ से आ रहे आप? मैं सीधा सोलापुर से ये आता हूँ चिंचोली। चिंचोली सीधा ये आता हूँ। सोलापुर से चिंचोली गए आप? सीधा तुलजापुर से आता हूँ मैं। हाँ वही तुलजापुर से ऐसा कलबुर्गी गुलबर्गा आए तो चलता था ना? मेन रोड चलता हूँ, ये मेरी 10 साल है ये। हाँ ऐसा आके फिर वापस जाते हैं? सीधा निकलूंगा मैं। हाँ सेडम जाने का रूट कहाँ है? सेडम से मुदल मुदल से रेबनपल्ली, राहुलपल्ली। हाँ राहुलपल्ली से सीधा निकलना दंताबाद। कंटिन्यू करते हैं आप? साल में 11 साल है कंप्लीट का मुझे पूरा क्वेश्चन। 11 साल हुआ? 11 साल हुआ पाय यात्रा श्रावण। अब 11 साल से मैं भी यूट्यूब करता हूँ, बाइक पे घूमता हूँ। हाँ गांव गांव को श्रीशैलम जाके है मैं भी बाइक के ऊपर। हाँ आपका नाम जो? बजरंग तिवारी। बजरंग तिवारी। मेरे हर साल में पाय यात्रा कंप्लीट पूरा। 11 साल अप एंड डाउन। अरे 3 महीना चलना। 3 महीने चलते हैं? बोले तो उधर से आने को 3 महीने होते हैं आपको? मुझे अभी जाना 1 महीना, 15 दिन रुकना है वहाँ। 15 दिन उधर ही रुकते हैं? हाँ सेवा दासू में। हाँ हाँ हाँ। तुम्हारा कौन सा गाँव? हमारा यही सेडम। हाँ पदयात्रा चलता है क्या? कहाँ तो ड्रॉप गिफ्ट मिले तो चलते? गाड़ी पर नहीं चढ़ता मैं। चलने कैच पूरा पाया था कंटिन्यू पाया था।
हाँ हर गाँव रात का रुका था चिंचोली। आपका आईडी कार्ड है कुछ तो, आधार कार्ड किधर कार्ड? मैंने साथ में रखता हूँ, क्या करना है? नहीं पूछ रहा हूँ मैं, थोड़ा हमारा व्लॉगर्स को, हमारा व्यूअर्स को दिखा दूँ ऐसा तुलजापुर से 11 साल हुआ चले थे जरा बोल के। वीडियो पर कॉलिंग करो, मोबाइल पर जाएगा, मोबाइल वाले पूरा दिखाएंगे तुमको। हाँ 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 मुझे हर गाँव का पता है, हर गाँव में दोस्ती है। हाँ हाँ 11 साल हुआ अभी। 11 साल अप एंड डाउन, 11 साल चल। आपका क्या मन्नत ये है क्या? मैं उनको मानना नहीं, उनको बोलना है खाली मैं दर्शन होना बस। उतना ही जाते आते कुछ भी ये नहीं है। उसको उसको क्या मांगना? हाँ 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 उन्हें इतना बड़ा दिया है ना शरीर, हाँ और क्या देना? तुम अभी डेली चल देगा? नहीं नहीं, इधर तो हमारा फ्रेंड का एक खेत है, उधर जा रहा हूँ मैं, तो थोड़ा कैंपिंग गिम्पिंग करने के वास्ते उधर वीडियो बना तो मैं। अभी क्या है यूट्यूब पे मैं अभी ये वीडियो डालने वाला हूँ। ऐसा कहाँ भी रुक रहा है तो ऐसा टेंट है, हाँ टेंट डाल लेके सो जाते हैं अंदर आराम से, और एक कुर्सी है, हाँ ये बैठ सकते हैं इसके ऊपर। हाँ तो हमारा यूट्यूब पे मैं ये डालता हूँ मेरा वीडियोज़। तुम्हारे पास मोबाइल है? नहीं 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 नहीं, मेरे को पता है, मेरे पास रहता है मोबाइल सादा। हाँ मैं है पाई यात्रा में, हाँ पाई यात्रा जब भी चलता हूँ मैं, हाँ वो टाइम मोबाइल का सिम निकाल के मैं घर से निकलता हूँ। क्यों? उसका ये भी रिकॉर्ड बताता है। कौन तो मर गया, हाँ मेरा सगा दोस्त घर वाले, हाँ तो मुझे यहाँ से वापस जाना पड़ता है, हाँ। इसलिए मैं मोबाइल पाई यात्रा में नहीं लेता। अभी मर गए तो तुम नहीं जा सकते? हाँ उसको मालूम, शिव को मालूम, पूरा मुझे कुछ भी मालूम नहीं। हाँ 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 अरे भगवान बोलना तो मालूम। राइट। हर गांव का पहचानते, पर हर गांव में मैं पूरा पैदल गाड़ी पर रुकते, उनको बात करके, मालिक को विनती करके, तुम मिले बोले तो तुम मल्लिकार्जुन श्रीशैल मिले, ऐसा मेरे मन में है। अरे रे हाँ बड़ी बात बोले सेटास। ऐसा था ना गुरु, उसमें क्या है? क्या नहीं, ये तो है ना। हाँ जो आदमी बात करता है उसको, वो ना रोड पर चले हो तो मुझे बुरा मिलते है, कहाँ सिलसिलम, उधर क्या है, मुझे क्या दिया, ऐसा बोलते। हाँ 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 अभी ये तुम मुझे 1 रुपया दिए, हाँ ये अगला जन्म में मुझे तुमको वापस करना है गुरु। ऐसा कुछ नहीं है, नहीं होता, आराम से करो। ये जान का अमर है ना, तुम कहाँ ना कहाँ मिलेंगे। वो बैल के अवतार में मिलेंगे, कुछ झाड़ के पास, झाड़ के पीछे झाड़ मिलेंगे, चिमनी में चिमनी मिलेंगे, कहाँ ना कहाँ अवतार में अपन नक्की मिलना। इसलिए मैं पादयात्रा करता हूँ। मैं हर इंसान को बोलता हूँ कि मालिक तेरा है, हम बोल रहे हम तेरा है, हमको जब तक है तक हमको सुखी रख, जब भी बुलाता है वो टाइम हम आने के लिए तैयार हो। मालिक को इतना दुआ मांगते, दूसरा कुछ नहीं। क्या है बहुत देखे, खेती, पैसा, पानी, बीबी, बच्चा, पर अगला जन्म में सोचो। हाँ जन्म में देख रहे तुमको, आपका शादी हुआ है सर? शादी हुआ है ना, हाँ। लड़का 9 साल पादयात्रा करे। हाँ ये गाँव में मेरा बहुत रिकॉर्ड है, एक गाँव है यहाँ, ये हल्दी में, हर गाँव में रिकॉर्ड है मेरा। हाँ हर गाँव में रात को चिंचोली अभी तक यहाँ चलाओगे, राइट राइट सर, चिंचोली से अभी तक यहाँ चलाओ। हाँ ठीक है गुरु, अच्छे से चलो। हाँ हमको मल्लिकार्जुन श्रीशैल को दुआ मांगेंगे, हाँ हमारे मास्टर का काम हमेशा के लिए बड़ा रखो। ऐसा कुछ नहीं, आप अच्छे से जाके उतना ही बस। नहीं मैं कोई दुआ मांगता है, फोन मिलता है ना उसका। ರೈಟ್ ಚಲೋ ಬಾಯ್. ಹಾಂ ಸೊ ಕಾಕೋರು ಒಂದು 11 ವರ್ಷಲಿಂತ ಪಾದಯಾತ್ರೆ ಮಾಡತ್ತಾರಂತ ಶ್ರೀಶೈಲಂಕ. ಎಲ್ಲಿಂದ ತುಳಜಾಪುರ್ಲಿಂತ ಶ್ರೀಶೈಲಂಕ 11 ವರ್ಷ ಆಯ್ತಂತ. ಅವ್ರ ಮಗನೂ ಆನಂತ, ಅವ್ರ ಮಗ 9 ವರ್ಷ ಮಾಡ್ಯಾನಂತ. ಸೊ ನೋಡ್ರಿ ಅವ್ರು ಏನು ಮಾಡ್ತಾರಂತ, ಒಂದು ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ ಅವ್ರ ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ಒಂದು ಸಿಮ್ ತೆಗೆದು ಇಟ್ಕೊಂಡು ಬಂದುಬಿಡ್ತಾರಂತ ಊರ್ಲಿಂತ. ಯಾಕಪ್ಪ ಅಂತಂದ್ರೆ ಮತ್ತೆ ನನಗೆ ಏನರ ಪ್ರಾಬ್ಲಮ್, ಯಾರೋ ಒಬ್ಬರು ತೀರ್ಕೊಂಡ್ರು ಮಾಡಿದ್ರು ಅಂತಂದ್ರೆ ವಾಪಸ್ ಹೋಗೋದು ಬರ್ತದೆ ಅಂತೇಳಿ ಆ ರೀತಿ ಮಾಡ್ತಾರಂತವ್ರು. ಸೊ ಅಂತೂ ಪರೇಶಾನ್ ಆಗಿಬಿಟ್ಟೆ ಇವ್ರದ್ದು ಮಾತು ಕೇಳ್ಕೇಸಿಂದ. ಯಾರನ್ನೂ ಸತ್ರೂ ವಾಪಸ್ ಹೋಗೋ ಮನಸ್ಸಿಲ್ಲ ಅಂತವ್ರಿಗೆ. ಅಂದ್ರೆ ದೇವ್ರ ಬಳಿ ಹೊಂಟೀನಿ, ದೇವ್ರ ಬಳಿಯಿಂದ ಮುಗಿಸ್ಕೊಂಡು ಬರಬೇಕು ಅಷ್ಟೇ ತಲೆಗೆ ಇಟ್ಕೊಂಡು ಹೊಂಟೀನಿ ಅಂತ ಹೇಳ್ಕೇಸಿಂದ ಅವರು ಆ ಟೈಪ್ ಮಾಡ್ತಾರಂತ. ಸೊ ಇವತ್ತು ನನಗೆ ಒಂಥರ ಏನೋ ಬೇರೆನೇ ಅನಿಸಿತ್ತಿದ್ದು. ಸೊ ಬರ್ರಿ, ಇಲ್ಲಿ ನಮ್ಮ ಫ್ರೆಂಡ್ಸ್ ಅಂತಾರ ಇಲ್ಲಿಂದ ಒಳಗೆ ಹೋಗ್ಬೇಕಂತ ತೋಟಕ್ಕೆ ಹೋಗಮ್ರಿ. ಇಲ್ಲಿ ಕಾರ್ ತರವಡ್ದಾಗಿತ್ತು, ನಾವು ತಂದೆವು. ಯಾಕಂತಂದ್ರೆ ಎಲ್ಲ ಗಾಡಿಗೆ ಬರೀ ಬೆಂಕಿ. ಇದು ಬೆಂಕಿ ಎಲ್ಲ ತಿನ್ನಲ್ಲ, ಅದು ಲೆಜೆಂಡ್ಸ್ಗಳಿಗೆ ಅಷ್ಟೇ ಅರ್ಥ ಆಗ್ತದ. ಸೊ ದಾಟದೆ ಅಂತಂತು ಎಲ್ಲ ಬೆಂಕಿಗಳು. ಇಲ್ಲಿ ಈ ಸಂಧ್ಯಾಗ ರೋಡ್ ಯಾರು ಹಾಕಿರ್ಬೇಕತ್ತ, ಏನು ಇವರೇ ಹಾಕ್ಸ್ಕೊಂಡ್ರ?
ಒಂದು ಕ್ಯಾಂಪಿಂಗ್ ವಿಡಿಯೋ ಮಾಡಕ್ಕೆ ನಾವು ಇಟ್ಕೊನ ಸಾಹಸ ಮಾಡೋದು ನಡೀತು. ಹಂಗೆ ಬರ್ತೀವಿ ನೋಡ್ರಿ. ಕರೆ ನಿಮ್ಮ ಮಾತು ಕೇಳಿ ಈ ಕಡೆ ಬಂದೆವು. ಹೋತದ್ರ ಬೆಂಕಿ ಇಂಕಿ ಅವೇನು ಮತ್ತು ಬೆಂಕಿ ಇಂಕಿ ಅವೇನು ಎಲ್ಲ ಮತ್ತು ಅದೇ ಹೇಳತ್ತೀನಿ. ಚಲೋ ನೋಡ್ರಿ ಫ್ರೆಂಡ್ಸ್, ಇಷ್ಟೆಲ್ಲ ಕಷ್ಟ ಇರ್ತದೆ ಒಂದು ವಿಡಿಯೋ ಮಾಡ್ಬೇಕಂದ್ರೆ. ಇಂಥ ಸಂಧ್ಯಾಗ ಹೊಂಟಿವಿ ಹೊಲ್ದಾಗ. ನೀವು ನೋಡಿದ್ರೆ ಲೈಕ್ ಹೊಡೆಯಲ್ಲ, ಕಮೆಂಟ್ ಮಾಡಲ್ಲ, ಶೇರ್ ಮಾಡಲ್ಲ. ನಮ್ಮ ಮನಹಳ್ಳಿಯವರು ಅವ್ರ ತೋಟನೇ ಕೊಡ್ಲತ್ತಾರೆ ಇವತ್ತು ವಿಡಿಯೋ ಮಾಡಕ್ಕೆ. ಭಾಳ ಸನಿನೇ ಇಟ್ರಿ ಮಾಲಕ್ರೆ ಹೊಲ. ನಾ ಆ್ಯಕ್ಚುಲಿ ರೋಡಿಗೆ ಅಂತ ತಿಳ್ಕೊಂಡೇನ್ರಿ ನಿಮ್ಮ ಹೊಲ. ಈ ಮಳೆ ಕೊಟ್ಟತಂದ್ರೆ ಹೇಳ್ಲ ಇಲ್ಲೇ ಇರ್ಬೇಕತ್ತ ಇವತ್ತು. ಸೊ ಈ ಕ್ಯಾಂಪಿಂಗ್ ಮಾಡಕ್ಕೆ ಬಂದೀವಿ ಇಲ್ಲಿ. ನಾವು ಒಂದು ಸ್ವಲ್ಪ ಮ್ಯಾಗಿ ಮಾಡಮ್ಮ ಅಂತೇಳಿ ಕೇಸಿಂದ ನಮ್ಮ ಸಮ್ಮಿಯವ್ರಿಗೆ ಕರೆಸಿದೆವು. ಅವ್ರಿಗೆ ಒಂದು 2 ಲೀಟ್ರ್ ನೀರು ತೊಂಬ ಅಂತೇಳಿ ಅವ್ರು ನೀರು ಎಷ್ಟು ತೊಗೊಂಬಂದ ನೋಡ್ರಿ. ಅಲ್ಲಿ ಇಟ್ರಾಗ ಮ್ಯಾಗಿ ಮಾಡಿ ಮತ್ತು ತಿಂದು ಕುಡಿದು ಹೋಗ್ಬೇಕಂತ ಬಂದ್ರಿ. ರೋಡ್ಲಿಂತ ಇಲ್ಲ ಅಲ್ರಿ, ರೋಡ್ ಏನು ಭಾಳ ದೂರ ತೋರ್ಸಿನ ಇಡತಕ ಏನು ಬರ್ತೀರಿ. 2 ಲೀಟ್ರ್ ನೀರು ಅಣ್ಣ, 2 ಲೀಟ್ರ್ ಹೇಳಿದ್ರೆ ಅರ್ಧ ಲೀಟ್ರ್ ತೊಗೊಂಬಂದಿರಿ. ಸಮ್ಮಿ ಏನು ಕೆಲಸ ಮಾಡತ್ತಾನ ಅಂತ ಗೊತ್ತಾಗಬೇಕಲ್ಲ ಜನಗಳಿಗೆ. ಇಲ್ಲ ಅವ ಸಂಜುಗಂತೂ ಸಂಜುಲಿಂತ ನಾ ಇಷ್ಟು ಉದ್ದಕ್ಕೆ ಬೆಳೆದಿನ ಅಣ್ಣ ಈಗ ಯೂಟ್ಯೂಬ್ದಾಗ. ಇಲ್ಲಾಂದ್ರೆ ನಾ ಹೆಂಗೆ ಇವ್ರು ಇರ್ಲಿಲ್ಲ ಅಂದ್ರೆ ನಾವು ಹೆಂಗೆ ಬೆಳಿತೀವಿ. ಸೊ ನಮ್ಮ ಸಪೋರ್ಟಿಗೆ ಯಾರ್ಯಾರು ಬಂದಾರ ನೋಡ್ರಿ ಇವತ್ತು. ನಮ್ಮ ಸಮ್ಮಿ ಇವೆಂಟ್ಸ್ ಮಾಡೋದು ಬಿಟ್ಟು ಕೇಸಿಂದು ನಡ್ಬರಕ್ಕೆ ದಾರಿದಾಗ ಹೋಗೋರು ಇಲ್ಲೇ ನಿಂತು ನಮ್ಮ ಸಲಿಂದ ಈಗ ಟಾಪ್ ಬಾಕ್ಸ್ ಎತ್ಕೊಂಡು ಹೊಂಟ್ರಿ ಇವರು. ಆಮೇಲೆ ನಮ್ಮ ಸಂಜು ಅವ್ರು ಬಂದಾರ, ಸಂಜೋಣ್ಣವ್ರು ಬಂದಾರ. ಆಮೇಲೆ ಅಲ್ಲಿ ನಮ್ಮ ಅಭಿಷೇಕ್ ಮನಹಳ್ಳಿ ಅವರು ಮತ್ತು ಆಮೇಲೆ ಅವರು ತೋಟದಾಗಿರೋರು. ಇಷ್ಟು ಜನ ಈಗ ಏನಿಲ್ಲ, ಫಸ್ಟ್ ಪ್ಲೇಸ್ ಹುಡುಕಾಡ್ಬೇಕು. ನಮಗೆ ಗೊತ್ತಿಲ್ಲ ಎಲ್ಲ ಪ್ಲೇಸ್ ಅಂತೇಳಿ. ಯಾಕಂತಂದ್ರೆ ಇವರು ಸೀಸನ್ದಾಗ ಅಷ್ಟೇ ನೀಟ್ ಇಡ್ತಾರತ್ತ ತೋಟ. ಈಗೆಲ್ಲ ಹಿಂಗೆ ಮಳೆಗಾಲಕ್ಕೆ ಹುಲ್ಲು ಕಾಮನ್ನಾಗಿ ಬೆಳೀತದೆ. ಹಂಗಾಗಿ ಈಗ ಒಂದು ಯಾವ್ದಾರೇ ಒಂದು ಏನಂತಾರೆ ಒಂದು ನಮ್ಮ ಲೊಕೇಶನಿಗೆ ನಮ್ಮ ಒಂದು ಫ್ರೇಮಿಗೆ ಸೆಟ್ ಆಗಪ್ಲೇ ಒಂದು ಲೊಕೇಶನ್ ನೋಡಿ ಅಲ್ಲಿ ಟೆಂಟ್ ಹಾಕೋದು ವಿಡಿಯೋ ಮಾಡಮ್ಮ ಅಂತೇಳಿ ಹೊಂಟೀವಿ. ಹೆಂಗಂತಂದ್ರೆ ಇದು ನಾವೇ ಇವತ್ತೇ ಎಲ್ಲಿ ಕ್ಯಾಂಪಿಂಗ್ ಮಾಡಕ್ಕೆ ಹೊಂಟೀವಿ ಅನ್ನಂತಾರೆ ನನಗೆ ಅನ್ಸ್ಲತ್ತದ ಈಸ್ ಮಂದಿಗೆ ನಮ್ಮನ್ನು ನಾವೇ ನೋಡಿಕೊಂಡು. ಸೊ ನೋಡ್ರಿ ಮಾವಿನ ತೋಟ ನಮ್ಮ ಅಭಿಷೇಕ್ ಅವ್ರದ್ದು. ಮಾವಿನ ತೋಟಕ್ಕೆ ಬಂದೀವಿ. ಸೊ ಸ್ವಲ್ಪ ಸಾಪ್ ಇತ್ತಂದ್ರೆ ಇನ್ನೂ ಭಾರಿ ಅನ್ನಿಸ್ತಿತ್ತು. ಅಂದ್ರೂ ಪರವಾಗಿಲ್ಲ, ಚಂದ ಅದ. सेट ऐसा है बोला तो इधर ही जाके कैंपिंग करते था ना जी. हाँ ನೋಡ್ರಿ ಕಾಣತೀನ ನಿಮಗೆಲ್ಲ. ಏನು ಕಾಯಲ್ ತೋರಿ ಅಂತ ಪರಿ ಜಾಣ. ಇದ್ರಾಗ ಮೂರು ಇಲ್ಲೇ ಹಾಕಮ್ರಿ ಮಾಲಕ್. ಮಸ್ತ್ ಇದೆ ಲೊಕೇಶನ್, ಮಸ್ತ್ ಅದ. ಏನು ಇಲ್ಲಿ ಅಷ್ಟು ಹುಲ್ಗಿಲ್ಲ ಏನು ಬೆಳೆದಿಲ್ಲ, ಇಲ್ಲೇ ಹಾಕ್ತೀವಿ ಕ್ಯಾಂಪಿಂಗ್. ಮಸ್ತ್ ಅದ ಲೊಕೇಶನ್ ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ಏನು ಹುಲ್ಲದು ಏನು ಬೆಳೆದಿಲ್ಲ, ಗಿಡಗಳೆಲ್ಲ ಮ್ಯಾಲೆ ಜಂಪ್ ಆಗ್ಯಾವಲ್ಲ. ಸೊ ಹಂಗಾಗಿ ಇಲ್ಲೆಲ್ಲ ಏನು ಹುಲ್ಗಿಲ್ಲ ಏನು ಬೆಳೆದಿಲ್ಲ, ಶಿಸ್ತದಿಲ್ಲ. ಬರ್ರಿ ಈಗ ಶಿಫ್ಟ್ ಆಗಮ್ಮ ಅಸಲಿ ವ್ಲಾಗಿಗೆ. ಸ್ಟಾರ್ಟ್ ರೀ, ಆ್ಯಕ್ಷನ್. ಹಾಯ್ ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಭಾಳಷ್ಟು ಜನ ನಾವು ಕ್ಯಾಂಪಿಂಗ್ ಮಾಡೋದು ನೋಡ್ಕೇಸಿಂದ ನೀವೆಲ್ಲರೂ ಕೇಳತ್ತಿದ್ರಿ, ಕ್ಯಾಂಪಿಂಗ್ ಮಾಡೋದು ತೋರಿಸ್ತೀರಿ, ಆಮೇಲೆ ಕ್ಯಾಂಪಿಂಗ್ದಾಗ ಏನೇನು ಮಾಡ್ತೀರಿ ಎಲ್ಲ ತೋರಿಸ್ತೀರಿ. ಬಟ್ ಕ್ಯಾಂಪಿಂಗ್ ಸೆಟಪ್ ಹೆಂಗಿರ್ತದೆ, ಅದು ಹೆಂಗೆ ಹಾಕಬೇಕು, ಆಮೇಲೆ ಏನೇನು ಇನ್ಸ್ಟ್ರೂಮೆಂಟ್ಗಳು ಯೂಸ್ ಮಾಡ್ತೀರಿ ಅಂತೇಳಿ ಭಾಳಷ್ಟು ಜನ DM ಮಾಡಿರಿ, ಆಮೇಲೆ ನನ್ನ ಕಮೆಂಟ್ನಾಗೂ ಕೇಳಿರಿ. ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡಮ್ಮ ಅಂತೇಳಿ ಇವತ್ತು ನಮ್ಮ ಅಭಿಷೇಕ್ ಮನಹಳ್ಳಿ ಅವ್ರಿಗೆ ಹೇಳಿದ್ಮೇಲೆ ಅವರು ಒಂದು ಸ್ವಲ್ಪ ಅವ್ರ ತೋಟ ಕರ್ಕೊಂಬಂದು ಒಂದು ಲೊಕೇಶನ್ ಕೊಟ್ರೆ. ಸೊ ಇಲ್ಲಿ ಕ್ಯಾಂಪಿಂಗ್ದು ಏನೇನು ಸೆಟಪ್ ಇರ್ತದೆ, ಹೆಂಗೆ ಹಾಕ್ತೀವಿ ನಾವು ಕ್ಯಾಂಪಿಂಗ್ ತಂದಾಗ, ಆಮೇಲೆ ಅಲ್ಲಿ ಏನೇನು ಯೂಸ್ ಮಾಡ್ತೀವಿ, ಯಾವ ಇನ್ಸ್ಟ್ರೂಮೆಂಟ್ಗಳು ಅಂತೇಳಿ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಈಗ ಕ್ಯಾಂಪಿಂಗ್ ಟೆಂಟ್ ತೊಗೊಂಡಿರ್ತೀವಿ ನಾವು. ಸೊ ಇದು ಕ್ಯಾಂಪಿಂಗ್ ಟೆಂಟ್, ಇದು ಡೆಕಾಥ್ಲಾನ್ದಾಗ ಸಿಗ್ತದೆ. ಆಲ್ಮೋಸ್ಟ್ ಎಲ್ಲ ಫ್ಲಿಪ್ಕಾರ್ಟ್ನಾಗ ಅಮೆಝಾನ್ದಾಗೂ ಅವೈಲೇಬಲ್ ಅದ. ಇದೊಂದು ಕ್ಯಾಂಪಿಂಗ್ ಟೆಂಟ್ ಆದಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾ ಹೊಸ್ದಾಗಿ ತಂದೀನಿ, ಅದು ಆಲ್ಮೋಸ್ಟ್ ಎಲ್ಲ ಸ್ಟೋರಿ ಹಾಕಿದ್ದೆ ಗೊತ್ತಿರ್ತದೆ ಭಾಳ ಮಂದಿಗೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಂತಂದ್ರೆ
ಸೊ ಕ್ಯಾಂಪಿಂಗ್ ಚೇರ್ ಒಂದು, ಕ್ಯಾಂಪಿಂಗ್ ಚೇರು, ಕ್ಯಾಂಪಿಂಗ್ ಟೆಂಟು, ಇನ್ನೂ ಒಂದು ಸ್ವಲ್ಪ ಅಡುಗೆ ಮಾಡ್ಲಿಕ್ಕೆ ಏನೇನು ಹೋಗ್ತೀವಿ ಅವನು ತೋರಿಸ್ತೀನಿ ಅಂತ. ಸೊ ಎರಡು ಫಸ್ಟ್ ಕ್ಯಾಂಪಿಂಗ್ ಟೆಂಟ್ ಹಾಕಿ ತೋರಿಸ್ತೀನಿ, ಅದಾದಮೇಲೆ ಚೇರಿಂದ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ಅಡುಗೆ ಮಾಡ್ಲಿಕ್ಕೆ ನಾವು ಕ್ಯಾಂಪಿಂಗ್ದೇ ಒಂದು ಸಪ್ರೇಟ್ ನಿಮಗೆ ಇನ್ಸ್ಟ್ರೂಮೆಂಟ್ಗಳು ಸಿಗ್ತಾವೆ, ಅದು ತೊಗೊಂಡಿದ್ದೆವು. ಸೊ ಅದನ್ನು ತೋರಿಸ್ತೀನಿ ಅಂತ. ಸೊ ಈಗ ಕ್ಯಾಂಪಿಂಗ್ ಟೆಂಟ್ ಹೆಂಗೆ ಹಾಕ್ಬೇಕಂತೇಳಿ ತೋರಿಸ್ತೀನಿ ಬರ್ರಿ. ಸೊ ಫಸ್ಟು ಈ ಟೆಂಟು ಇದಕ್ಕೆಲ್ಲ ಆಲ್ಮೋಸ್ಟ್ ಪೋರ್ಟೇಬಲ್ದಾಗ ಯಾವ ಟೈಪ್ ಬೇಕೋ ಆ ಟೈಪ್ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೆ. ಇದು ಓಪನ್ ಮಾಡ್ಕೊಂಬ್ರಿ. ಸೊ ಇದು ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇದು ಕವರ್ ಇರ್ತದೆ ಫಸ್ಟಿಂದು. ಅದಾದಮೇಲೆ ಅಸಲಿ ಟೆಂಟ್ ಇದು ಟೆಂಟ್ ಇದು ಹಾಕಿ ತೋರಿಸ್ತೀನಿ ಈಗ ನಿಮಗೆ. ಸೊ ಫಸ್ಟು ಇದು ಹಿಂಗೆ ಓಪನ್ ಮಾಡಿಕೊಂಡು ಸೊ ಅದು ಓಪನ್ ಮಾಡಿದ ಕೂಡಲೇ ನಿಮಗೆ ಇವು ಸ್ಟಿಕ್ಗಳು ಸಿಗ್ತಾವೆ. ಇದು ಇದಕ್ಕೆ ಯೂಸ್ ಅಪ್ಪ ಅಂತಂದ್ರೆ ನೀವು ಈಗ ಟೆಂಟ್ ಹಾಕೋ ಟೈಮಿಗೆ ಒಂದು ಈಗ ಏನಂತಾರೆ ಈಗ ಒಂದು ಪಿಲ್ಲರ್ ಟೈಪ್ ಅಂತ ಹೋಗೋರು, ಬಿಲ್ಡಿಂಗ್ದ ಪಿಲ್ಲರ್ ಹೆಂಗಿರ್ತಾವೆ ಆ ಟೈಪ್. ಸೊ ಇದಕ್ಕೆ ಈ ಟೈಪ್ ಎಲ್ಲ ಹಿಂಗೆ ಮಡಿಚಿಟ್ಟಿರ್ತಾರೆ. ಸೊ ಜಸ್ಟ್ ಹಿಂಗೆ ತೊಗೊಂಡು ಹಿಂಗೆ ಒಂದಕ್ಕೊಂದು ಲಾಕ್ ಮಾಡ್ಕೋಬೇಕು, ಇದೇ ಮೇನ್ ಇದ್ರೊಳಗೆ. ಇವೆಲ್ಲ ಹಿಂಗೆ ಒಂದಕ್ಕೊಂದು ಲಾಕ್ ಮಾಡ್ಕೊಂಡಾಗ ಇದು ಬೆಂಡ್ ಮಾಡ್ಬೋದು, ಬೆಂಡ್ ಮಾಡಿ ಅದ್ರೊಳಗೆ ಆರಾಮಾಗಿ ಸೇರಿಸ್ಬೋದು. ಅದಕ್ಕೆ ಸೇರಿಸ್ಕೊಳಕ್ಕೆ ಗ್ಯಾಪ್ ಕೊಟ್ಟಿರ್ತಾನೆ ಟೆಂಟ್ನಾಗ, ಆ ಬಟ್ಟಿದಾಗ ಸೇರಿಸಿ ಆಮೇಲೆ ಬೆಂಡ್ ಮಾಡಿ ಎತ್ತಿದೆ ಅಂದ್ರೆ ಟೆಂಟ್ ಕರೆಕ್ಟಾಗಿ ಕುಂದಿರ್ತದೆ. ಮೇನ್ ಟೆಂಟ್ನಾಗಿರೋ ಪಾರ್ಟ್ ಇದೆ. ಯಾಕಂತಂದ್ರೆ ಇದು ನಿಮಗೆ ಬಿಲ್ಡಿಂಗ್ದಾಗ ಹೆಂಗೆ ಪಿಲ್ಲರ್ಗಳು ಹಾಕಿರ್ತೀರಿ ಫಸ್ಟ್ ಕಾಲಮ್ಸ್ ಅಂತಂತೀವಲ್ಲ, ಕಾಲಮ್ ಲೆಕ್ಕದಾಗ ಕೆಲಸ ಮಾಡ್ತದೆ ಇದು. ಸೊ ಇದೇ ಮೇನ್ ಟೆಂಟ್ನಾಗ. ಸೊ ಇವು ಸ್ಟಿಕ್ಕುಗಳು ನಾವು ಒಂದಕ್ಕೊಂದು ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಇಷ್ಟು ಉದ್ದು ಬರ್ತವೆ. ಸೊ ಇದು ಕ್ಯಾಮ್ರಾದಾಗ ಗೊತ್ತಿಲ್ಲ, ಬಟ್ ಇಷ್ಟು ಉದ್ದಕ್ಕೆ ಬರ್ತದೆ. ಸೊ ಟೆಂಟ್ನಾಗ ಇವು ಈಗ ಸದ್ಯಕ್ಕೆ ಮೇನ್ ಒಂದು ಇದು ಅಂದಂಗೆ ಈಗ ಹಾಕ್ತೀವಿ ನೋಡ್ರಿ. ಒಂದು ಈ ಟೈಪ್ ಎಕ್ಸ್ ಟೈಪ್ನಾಗ ಹಾಕೋಬೇಕು ಫಸ್ಟ್. ಇದು ಎಕ್ಸ್ ಟೈಪ್ನಾಗ ಹಾಕೊಂಡಾಗ ನಿಮಗೆ ಒಂದು ಐಡಿಯಾ ಬರ್ತದೆ ಹೆಂಗೆ ಇದು ರೆಡಿ ಮಾಡ್ಕೋಬೇಕು, ಈ ಪಿಲ್ಲರ್ಗಳ ಟೈಪ್ ಹೆಂಗೆ ಕೆಲಸ ಮಾಡ್ತದೆ ಅಂತೇಳೀನಿ. ಈ ಸ್ಟಿಕ್ಗಳು ಹಾಕೊಂಡು ಹೆಂಗೆ ಒಂದು ರೆಡಿ ಮಾಡ್ಕೋಬೇಕು ಅನ್ನೋದು ಒಂದು ಐಡಿಯಾ ಬರ್ತದೆ. ಸೊ ಇದು ಎಕ್ಸ್ ಟೈಪ್ನಾಗ ಹಾಕೊಂಡಾಗ ಇಲ್ಲಿ ಸೊ ಇದೇನು ಕಾಣಿಸುತ್ತೆ ಹೋಲು, ಫಸ್ಟ್ ನೀವು ಈ ಸ್ಟಿಕ್ಕಿಗೆ ಇದ್ರೊಳಗೆ ಲಾಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಆ ಸೈಡ್ ಹೋಗಿ ಲಾಕ್ ಮಾಡಬೇಕು. ಬಾಯ್ ಇಲ್ಲಿ ಬೆಂಡ್ ಆಗುತ್ತೆ ತೋರಿಸೋದಂಗೆ. ಸೊ ಇದೇನು ಹಿಂಗೆ ಬೆಂಡ್ ಆಗ್ತದೆ, ಈ ಪೈಪಿಂದ ಕೆಲಸ ಇದೆ. ಆ ಸೈಡ್ ಒಂದು ಲಾಕ್ ಮಾಡ್ಕೊಂಡ್ಬಂದ್ಮೇಲೆ ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡಬೇಕು. ಸೇಮ್ ಅದೇ ಟೈಪೇ ಇಲ್ಲಿನೂ ಇರ್ತದೆ. ಸೊ ಇದು ಲಾಕ್ ಮಾಡಬೇಕು. ಸೇಮ್ ಇದು ಇನ್ನೊಂದು ಸ್ಟಿಕ್ ಏನು ಬಿದ್ದದಲ್ಲ, ಇದು ಎಕ್ಸ್ನ ಹಾಕಿದ್ದು. ಸೊ ಇದನ್ನು ಸೇಮ್ ಅದೇ ಟೈಪೇ ಲಾಕ್ ಮಾಡ್ಬೇಕು ನಾವು. ಸೊ ಸೇಮ್ ಆ ಸೈಡ್ ಏನು ಮಾಡಿದೆವು ಈ ಸೈಡ್ನು ಅದೇ, ಇದು ಒಂದು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಆ ಸೈಡ್ನು ಲಾಕ್ ಮಾಡ್ಕೋಬೇಕು ಸೇಮ್ ಜಾಗದಾಗ. ಈ ಸೈಡ್ ಅನ್ನೋದು ಇಲ್ಲಿನೂ ಹಾಕೊಂಡು ಕೇಸಿಂದ. ಸೊ ಈಗ ಒಂದು ಐಡಿಯಾ ಬಂದಿರ್ತದೆ ನಿಮಗೆ ಇವೆರಡು ಎತ್ತದಾಗ. ಈ ಟೈಪ್ ನಾವು ವಿತೌಟ್ ಟೆಂಟ್ ತೋರಿಸಿದಾಗ ಹಿಂಗೆ ಅನ್ನಿಸ್ತದೆ, ಬಟ್ ಟೆಂಟ್ ನಿಂದಿರೋದೆ ಇದ್ರ ಮೇಲೆ ಇದು ಏನು ಕಾಣಿಸ್ತವೆ. ಸೊ ಇದು ಏನದ ರೇನ್ ಕವರ್ ಅದ, ಇದು ಲಾಸ್ಟಿಗೆ ಹಾಕೋದಿರ್ತದೆ. ಇದಿಷ್ಟು ಹಾಕಿದ್ಮೇಲೆ ಜಸ್ಟ್ ಇವು ಏನಂತಾರೆ ಟೆಂಟಿಗೆ ಇವು ಲಾಕ್ಗಳು ಬಂದಿರ್ತಾವೆ, ಇವು ಲಾಕ್ಗಳು ಮಾಡ್ಕೊತ ಇದು ಟೆಂಟಿಗೆ ಹಿಂಗೆ ಎತ್ತಬೇಕು ಮ್ಯಾಕ. ಸೊ ಇಲ್ಲೇ ನಿಮಗೆ ಟೆಂಟ್ ಯಾವ ರೀತಿ ಹಾಕ್ಬೋದು ಅಂತೇಳಿ ಈಗ ಒಂದು ಐಡಿಯಾ ಬಂದಿರ್ತದೆ. ಇದು ಸೆಂಟ್ರ್ ಪಾಯಿಂಟ್, ಇದು ಸೆಂಟ್ರ್ ಎಲ್ಲ ಆಗ್ತದೆ ನೋಡಿ ಹಾಕೋಬೇಕಿದು. ಸೊ ಈಗ ರೆಡಿ ಆಯಿತು ಟೆಂಟ್. ಇದೇನದ, ಇದು ಒಂದು ಲೇಯರ್ ಟೆಂಟ್. ಇದು ಹಾಕಿದ್ರೆ ಟೆಂಟ್ ಕಂಪ್ಲೀಟ್. ಬಟ್ ನಾವು ಮಳೆ ಬಂದಾಗ ಈ ಲೇಯರ್ ಮೇಲೆ ಕ್ಯಾಂಪಿಂಗ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಈ ಲೇಯರಿಗೆ ಮಳೆಗೆ ನೀರು ಒಳಗೆ ಬರ್ತಾವೆ. ಸೊ ಹಂಗಾಗಿ ಇನ್ನೊಂದು ಲೇಯರ್ ಏನು ಕೊಟ್ಟಿರಲ್ಲ, ಇದು ರೇನ್ ಲೇಯರ್. ಇದು ರೇನ್ ಲೇಯರು. ಇದು ನಾವು ಟೆಂಟ್ ಎಲ್ಲ ಹಾಕಿದ ಮೇಲೆ ಇದು ಜಸ್ಟ್ ನಿಮಗೆ ಹೋಗಿ ಎಲ್ಲೋ ಒಂದು ಕಡೆಗೆ ಸ್ಟೇ ಮಾಡತ್ತೀವಿ ಅಂತಂದಾಗ ಮಳೆಗಳು ಏನೂ ಬರಲ್ಲ ಅಂತಂದಾಗ ಆರಾಮ್ಸೆ ನೀವು ಈ ಇದೊಂದೇ ಲೇಯರ್ ಹಾಕ್ಕೊಂಡೆ ಕ್ಯಾಂಪಿಂಗ್ ಮಾಡ್ಬೋದು. ನೀವೇನಾರ ಮಳೆದಾಗ ಒಂದು ಕ್ಯಾಂಪಿಂಗ್ ಮಾಡ್ತೀವಪ್ಪ ಅಂತಂದ್ರೆ ಆವಾಗ ಕಂಪಲ್ಸರಿ ಇದು ರೇನ್ ಲೇಯರ್ ಬೇಕೇ ಆಗ್ತದೆ ಇದ್ರ ಮೇಲೆ. ಸೊ ಇದೊಂದು ಹಾಕಿ ತೋರಿಸ್ತೀನಿ. ಸೊ ಇದಕ್ಕೊಂದು ಜಿಪ್ ಬಂದಿರ್ತದೆ. ಈ ಜಿಪ್ ಏನದ ಫ್ರಂಟ್ ಡೋರ್ ಅಂದಂಗೆ ಆ ಸೈಡೇ ಮುಖ ಮಾಡ್ಬೇಕು ಇದಕ್ಕೆ. ಹಿಂಗೆ ಈ ಸೈಡ್ ಜಿಪ್ ಏನದ, ಜಿಪ್ ಇಲ್ಲಿ ಮುಂದೆ ಬರಪ್ಲೇನೆ ಇಲ್ಲಿ ಕಾಣಿಸ್ತದಲ್ಲ ಇದೇ ಜಿಪ್ಪು, ಇದು ಮುಂದೆ ಬರಪ್ಲೆ ಹಾಕಬೇಕು. ಈಗ ಒಂದು ಕಂಪ್ಲೀಟ್ ಟೆಂಟ್ ರೆಡಿ ಆಯಿತು. ಇದು ಏನು ಹೇಳಿದ್ನಲ್ಲ ಜಿಪ್ಪು, ಇದು ಏನು ಅಂತಂದ್ರೆ
ಜಸ್ಟ್ ನೀವು ಟೆಂಟ್ ಒಳಗೆ ಹೋಗ್ಲಕ್ಕ ಇದೊಂದು ಜಿಪ್ ಕೊಟ್ಟಿರ್ತಾನೆ. ಇದು ರೈನ್ ಲೇಯರ್ ಜಿಪ್ ಇದು. ಸೊ ಇದಾದಮೇಲೆ ಇನ್ನೊಂದು ಜಿಪ್ ಬರ್ತದೆ, ಅದು ನಾವು ಈಗ ಫಸ್ಟ್ ಒಂದು ಲೇಯರ್ ಹಾಕಿದ್ವಲ್ಲ ಅದ್ರ ಜಿಪ್ ಇದು. ಇದ್ರಲ್ಲಿಂದ ಒಳಗೆ ಹೋಗೋದು. ಸೊ ಇದು ಕಂಪ್ಲೀಟ್ ಟೆಂಟ್ ನಾವು ಈಗ ಹಾಕಿದ್ದು. ಇನ್ನೊಂದು ಸ್ವಲ್ಪ ಇದಕ್ಕೆ ಇದು ಬರ್ತಾವೆ, ಮಳೆಗಳು ಬರ್ತಾವೆ ಒಂದೊಂದು. ಸೊ ಈ ಕ್ಲ್ಯಾಂಪ್ಗಳು ಬಂದಿರ್ತಾವೆ ಇದ್ರೊಳಗೆ. ಈ ಕ್ಲ್ಯಾಂಪಿಂದ ಏನಪ್ಪ ಕೆಲಸ ಅಂತಂದ್ರೆ ಜಸ್ಟ್ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಈ ಕ್ಲ್ಯಾಂಪ್ಗಳು ನೀವು ಏನಿಲ್ಲ, ಈಗ ಟೆಂಟ್ ನಾವು ಜಾಸ್ತಿ ಮಳೆ ಬಂದಾಗ ಗಾಳಿ ಗಿಳಿ ಬಿಟ್ಟಾಗ ಟೆಂಟ್ ಹಾರ್ಕೊಂಡು ಹೋಗೋ ಚಾನ್ಸಸ್ ಇರ್ತಾವೆ. ಸೊ ಹಂಗಾಗಿ ಇವು ಕ್ಲ್ಯಾಂಪ್ಗಳು ಇರ್ತಾವೆ. ಇವಕ್ಕೆ ಏನದ, ಇವು ಒಂದು ಡೋರಿ ಟೈಪ್ ಕೊಟ್ಟರೆ ಇವು ಡೋರಿಗಳು ಏನು ಮಾಡಬೇಕು, ಟೆಂಟಿಗೆ ಕಟ್ಟಿ ಇವು ಕ್ಲ್ಯಾಂಪ್ಗಳು ಒಂದು ಸ್ವಲ್ಪ ಡಿಸ್ಟೆನ್ಸ್ದಾಗ ಮಣ್ಣಾಗ ಉಳ್ಬೇಕು. ಸೊ ಈ ಕ್ಲ್ಯಾಂಪಿಗೆ ಈ ಟೈಪ್ ಇದು ಹಗ್ಗ ಹಾಕಿಸಿಂದ ಹಿಂಗೆ ಜಸ್ಟ್ ಮಣ್ಣಾಗ ಹಿಂಗೆ ಒತ್ತಿ ನಮಗೆ ಎಷ್ಟು ಬೇಕಷ್ಟು ಒಳಗೆ ಹಿಂಗೆ ಪುಷ್ ಮಾಡಿ ಇದರದ್ದು ಅಪೋಸಿಟ್ ಡೈರೆಕ್ಷನ್ದಾಗ ನಮ್ಮ ಟೆಂಟ್ ಈ ಟೈಪ್ ಕಟ್ಟಬೇಕಿದು ಒಯ್ದು ಕೇಸಿಂದ. ಇದು ಇನ್ನೂ ಎಕ್ಸ್ಟೆಂಡ್ ಆಗ್ತದ ದಾರ, ಬಟ್ ನಾ ಸುಮ್ಮ ತೋರಿಸೋಸಲಿಂದ ನಿಮಗೆ ತೋರ್ಸ್ಲತ್ತೀನಿ. ಸೊ ಇದರ ಅಪೋಸಿಟ್ ಡೈರೆಕ್ಷನ್ದಾಗ ಹಾಕಿದಾಗ ಏನಂತಂದ್ರೆ ಇದು ಟೆಂಟಿಂದು ಒಂದು ಹಗ್ಗ ಕಟ್ಟಿದ್ದು ಬಿಚ್ಚಲ್ಲ. ಇದು ನೀವು ಈ ಸೈಡ್ ಆದ್ರೂ ಬಿಚ್ಚಲ್ಲ, ಈ ಸೈಡ್ ಆದ್ರೂ ಬಿಚ್ಚಲ್ಲ. ಒಂದು ಗಟ್ಟಿದಾಗ ಟೆಂಟ್ ಎಲ್ಲಿ ಹಾರ್ಕೊಂಬಲಾರ್ದಂಗೆ ಹಿಡ್ಕೊತವೆ ಇದು. ಸೊ ಇದು ಚೇರ್ದು ಏನು ತೋರ್ಸಪ್ಲೇ ಇಲ್ಲ, ಯಾವ ಸಣ್ಣ ಪಾರ್ಗಳಿಗೆ ಹೇಳಿದ್ರೂ ಹಾಕಿಬಿಡ್ತಾವೆ ಇದು. ಇದೊಂದು ಇದು ಇರ್ತದೆ, ಇದೊಂದು ಓಪನ್ ಮಾಡಿ ಜಸ್ಟ್ ಹಿಂಗೆ ಅಡಲ್ ಮಾಡಿದ್ರೆ ಅಂದ್ರೆ ಮುಗೀತಿದ್ದು. ಚೇರ್ ಏನದ ಅದ್ರದ್ದು ಆಕಾರದಾಗ ಬಂದುಬಿಡ್ತದೆ. ಸೊ ನಾವು ಕ್ಯಾಂಪಿಂಗ್ ಹೋದಾಗ ಇದೊಂದು ಕಂಬಿದ್ದಿತ್ತು ನನಗೆ, ಇದೊಂದು ತಂದ್ಕೊಂಡಿನಿ ಮೊನ್ನೆ. ಟೆಂಟಿದ್ದಲ್ಲಿ ಮೊನ್ನೆ ನಾವು ದಬ್ಬದಬ್ಬಿಗೆ ಕ್ಯಾಂಪಿಂಗ್ ಮಾಡಿದಾಗ ಚೇರ್ ಒಂದು ಬೇಕನ್ಸ್ಲತ್ತಿತ್ತು ಎಲ್ಲರಿಗೆ. ಇದೊಂದು ಚೇರ್ ತಂದ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಫೀಲ್ ಮಾಡ್ಬೋದು, ಚಂದ ಪ್ಲೇಸ್ನಾಗ ಇದ್ದಿರ್ತೀವಿ, ಆ ಟೈಮ್ನಾಗ ಕುಂತು ಫೀಲ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಪ್ಲೇಸ್. ಹಾಗಾಗಿ ಇದೊಂದು ತೊಗೊಂಡೆವು. ಇದನ್ನು ವರ್ತ್ ಅನ್ಸಿತ್ತು ನನಗೆ, ಯಾಕಂತಂದ್ರೆ ಇದು ಡೆಕತ್ಲಾನ್ದೇ ತಂದೀನಿ. ಇದೊಂದು ಎರಡು ಡೆಕತ್ಲಾನ್ದೇ ಯೂಸ್ ಮಾಡತ್ತೀನಿ. ಸೊ ಮೊನ್ನೆ ಡೆಕತ್ಲಾನ್ಲಿಂತ ಒಂದು ಏನಂತಾರೆ 2 ಮಗ್ ತರಿಸಿದ್ದೆ, ಚಾಯ್ ಮಗ್, ಚಾಯ್ ಕುಡಿಯೋಸಲಿಂದ. ನೀರು ಕುಡಿಯೋ ಮಗ್ ಯಾವು, ಚಾಯ್ ಕುಡಿಯೋವೇನಿಲ್ಲ. ಒಂದು 400 ml ಅವ. ಸೊ ಆಫರ್ ಬಿಟ್ಟಿರೋದು ತೊಗೊಂಡೆ. 499 ಇದ್ದದ, 199 ಕೊಟ್ರೆ. ಸೊ 2 ಮಗ್ ತರಿಸೀನಿ. ಅದಾದಮೇಲೆ ಈಗ ನಮ್ಮದು ಕ್ಯಾಂಪಿಂಗ್ ಮೊನ್ನೆ ನಾವು ದಬ್ಬದಾಗ ಕ್ಯಾಂಪಿಂಗ್ ಮಾಡಿದಾಗ ನಮಗೆ ಗ್ಯಾಸ್ ಖಾಲಿಯಾಗಿದ್ದು. ಸೊ ಗ್ಯಾಸ್ನೂ ತರಿಸಿ. ಸೊ ಒಂದು 4 ಗ್ಯಾಸ್ ತರಿಸೀನಿ. ಸೊ ಇವೊಂದು 4, ಒಂದು 2 ಮಗ್ಗು. ಆಮೇಲೆ ನೀರಿಂದ ಮೊನ್ನೆ ದಬ್ಬದ ಭಾಳ ಪರೇಶಾನ್ ಆಗಿದ್ದೆವು ನಾವು. ಹಾಗಾಗಿ ಒಂದು 20 ಲೀಟರ್ಸ್ದು ಯಾವುದೋ ಶಾಪ್ನಾಗ ತೊಗೊಂಡು ಕೇಸಿಂದ ಹೋಗಿದ್ದೆವು. ಈಗ ಅದ್ರ ಟೆನ್ಷನ್ ಇಲ್ಲ, ಯಾಕಂದ್ರೆ ಇದು 10 ಲೀಟ್ರದ್ದು ಒಂದು ಬ್ಯಾಗೇ ಬಂದದ ನೀರು ತುಂಬ್ಕೋಸಲಿಂದ. ಇದರ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಅಡುಗೆಗೆ ನೀರು ಕುಡ್ಲಿಕ್ಕೆ ಎಲ್ಲ ಇದರಾಗೆ ಮಸ್ತ್ ಆಗ್ತವೆ. ಸೊ ಇವು 3 ಹೊಸ್ದಾಗಿ ತರಿಸಿವು ಪ್ರಾಡಕ್ಟು. ಸೊ ನಮ್ಮ ಟಾಪ್ ಬಾಕ್ಸ್ನಾಗ ಇವಿಷ್ಟು ಇರ್ತಾವೆ. ಇದ್ರ ಜೊತೆಗೆ ಮತ್ತು ನಾವು ಈ ಗ್ಯಾಸ್ ತರಿಸಿವಿ ಅಂತಂದ್ರೆ ಅದ್ರದ್ದು ಸ್ಟೋವ್ ಬೇಕಲ್ಲ. ಸ್ಟೋವ್ ಎಲ್ಲರೂ ನೋಡಿರಿ ನೀವು. ಫಿರ್ ಭೀ ಇವತ್ತು ಒಂದು ಕ್ಯಾಂಪಿಂಗ್ ಏನೋ ತೋರ್ಸ್ಲತ್ತೀನಿ ಅಂತೇಳಿ ಎಲ್ಲ ತೋರ್ಸೋಮಂತ. ಸೊ ಇದೊಂದು ಸ್ಟೋವ್. ಆಮೇಲೆ ಇದು ನಮ್ಮದು ಅಡುಗೆ ಮಾಡೋ ಎಲ್ಲ ಏನಂತಾರೆ, ಇದೊಂದು ಕುಕಿಂಗ್ ಸೆಟ್, ಇದೊಂದು ಸಪ್ರೇಟ್ ಬರ್ತವೆ. ಸೊ ಇವೆಲ್ಲ ಒಂದ್ರಾಗೆ ಇರ್ತವೆ ಇವು. ಇದೊಂದು ಆದಮೇಲೆ ಮತ್ತು ಇದು ಪಂಚರ್ ಕಿಟ್ ಇಟ್ಕೊಂಡಿರ್ತೀನಿ ಕಂಪಲ್ಸರಿ. ತರಿಸ್ದೆ ನಡೆದು ಒಂದು ಸರಿನೂ ಯೂಸ್ ಮಾಡಿಲ್ಲ. ಇದು ಮೋಟಲ್ದು ಇದು ನಮ್ಮದು ವಿತ್ ಟ್ಯೂಬ್ ಟೈರ್ ಅವಲ್ಲ, ಹಂಗಾಗಿ ಇದು ತರಿಸಿದ್ದೆ ಏನಾರ ಯೂಸ್ ಆಗ್ತದೆ ಅಂತೇಳಿ. ನಾವು ಅನಂತಗಿರಿ ಹಿಲ್ಸಿಗೆ ಹೋದಾಗ ನಂಗೆ ಗಾಡಿ ಪಂಚರ್ ಆಗಿತ್ತು. ಅವತ್ತು ಅದ್ರ ಸಲಿಂದ ಸರ್ಚ್ ಮಾಡಿದಾಗ ಇದು ಸಿಕ್ಕಿದ್ದು. ಮೋಟಲ್ದು ಭಾಳ ಚಂದದ ರಿವ್ಯೂ ಇದ್ರದ್ದು. ನಾನಂತೂ ಯೂಸ್ ಮಾಡಿಲ್ಲ, ಮಾಡ್ತೀನಿ ಯಾವಾಗ ನನ್ನ ಗಾಡಿ ಪಂಚರ್ ಆಗ್ತದೆ ಅವಾಗ. ಸೊ ನಮ್ಮದು ಟ್ಯೂಬ್ ಇದ್ದ ಸಲಿಂದ ಪಂಚರ್ ಆದಾಗ ಆ ಪಂಚರ್ ಆಗಿದ್ದು ಏನಂತಾರೆ ಮುಳ್ಳುಗಳು ಚುಚ್ಚಿತ್ತಂದ್ರೆ ತೆಗೆದು ಜಸ್ಟ್ ನೀವು ವಾಲಿಗೆ ಒಯ್ದು ಇದು ಹಚ್ಚಿ, ಇದು ಒಂದು ಸ್ಪ್ರೇ ಬರ್ತದೆ ಒಳಗೆ, ಅದ್ರ ತುಂಬಿದ್ರಿ ಅಂತಂದ್ರೆ ಸೊ ಪಂಚರ್ ಆಗಿದ್ದು ತೂತು ಬಿದ್ದ ಜಾಗ ಏನತ್ತ ಕ್ಲೋಸ್ ಆಗಿ ಆಟೋಮೆಟಿಕ್ ಏರ್ ತುಂಬ್ತವೆ ಒಳಗೆ. ಆಮೇಲೆ ನಿಮಗೆ ಒಂದು 30-40 ಕಿಲೋಮೀಟ್ರ್ ರೇಂಜ್ ತನಕ ಹೋಗ್ಬೋದು ಇದ್ರೊಳಗೆ, ಇದು ತುಂಬಿದ ಮೇಲೆ. ಸೊ ಒಂದು 2-3 ಸರಿ ಯೂಸ್ ಆಗ್ತದೆ ಅಂತ ಹೇಳ್ಯಾರ. ಬಟ್ ಇದು ತೊಗೊಂಡ ನಡೆದು ನನ್ನ ಗಾಡಿ ಪಂಚರೇ ಆಗಲ್ಲ ಅದ. ಏನು ಇದು ಕಂಜದ ಏನು ಮಾಡೋದು ಟೈರ್ ಗೊತ್ತಿಲ್ಲ. ಅದಾದಮೇಲೆ ಚೈನ್ ಲೂಬ್ ಕಂಪಲ್ಸರಿ. ಚೈನ್ ಲೂಬ್ ನಿಮ್ಗೆ ಗೊತ್ತಿರ್ತದೆ. ಇದು ಕಂಪಲ್ಸರಿ ಒಂದು 500 ಕಿಲೋಮೀಟ್ರಿಗೆ ಒಂದು ಸರಿ ಚೈನ್ ಲೂಬ್ ಮಾಡಿರಿ. ಚೈನ್ಸ್ ಪಾಕೆಟ್ ಚಂದ ಇರ್ತದೆ. ಇದು ಮಸ್ಟ್ ನೀಡೆಡ್ ಅದ ಗಾಡಿಗೆ, ನಮ್ಮ ರೈಡರ್ಸ್ಗಳಿಗೆ. ಯಾಕಂತಂದ್ರೆ ನಾವು ಒಂದು ಸರಿ ಹೋದಾಗ ಹೋದರೆ ಒಂದು 200 ಕಿಲೋಮೀಟ್ರ್ನೂ ಹೋಗ್ತೀವಿ, ಹೋದರೆ ಒಂದು 10,000 ಕಿಲೋಮೀಟ್ರ್ ತನಕನೂ ಹೋಗ್ತೀವಿ. ಚೈನ್ ಲೂಬು ಕ್ಯಾರಿ ಮಾಡೋದು ವೆರಿ ಇಂಪಾರ್ಟೆಂಟ್ ಅದ. ಆಯಿತು. ಅದಾದಮೇಲೆ ಈಗ ಇಷ್ಟೆಲ್ಲ ಮಾಡೀವಿ. ಒಂದು ಸ್ವಲ್ಪ ಮ್ಯಾಗಿ ಮಾಡಮ್ಮ ಅಂತೇಳಿ ಮ್ಯಾಗಿ ತಂದೀವಿ. ಸೊ ಮ್ಯಾಗಿ ಮಾಡ್ಕೊಂಡು ತಿಂದು ಇಲ್ಲಿಂದ ಕ್ಯಾಂಪಿಂಗ್ ಒಂದು ವಿಡಿಯೋ ಮುಗಿಸ್ತೀವಿ. ಸೊ ಈಗ ಮ್ಯಾಗಿ ಮಾಡಮ್ಮ ಬರ್ರಿ. ಆಯ್ತು ರೀ. ಸೊ ಇದು ಸ್ಟೋವ್ ಏನದ, ಇದು ಕನೆಕ್ಟ್ ಮಾಡಬೇಕು. ಇದು ನಿಮಗೆ ಆಲ್ಮೋಸ್ಟ್ ನಾವು ಒಂದು ಕ್ಯಾಂಪಿಂಗ್ದಾಗ ತೋರಿಸಿನ ಅನ್ಕೋತೀನಿ. ಲಾಕ್ ಮಾಡಬೇಕು. ಇದು ಒಂದು ಸ್ಟೋವ್ದು ಏನೋ ಸೆಟಪ್ ಮುಗೀತು. ಸೊ ಈ ಸೈಡ್ ಒಂದು ವಾಲ್ ಕೊಟ್ಟಿರ್ತಾರೆ, ಇದು ಲೂಸ್ ಮಾಡ್ಕೋಬೇಕು, ಗ್ಯಾಸ್ ರಿಲೀಸ್ ಆಗ್ತದೆ. ಅದಾದಮೇಲೆ ಇಲ್ಲೇ ಒಂದು ಸ್ಟಾರ್ಟರ್ ಕೊಟ್ಟಿರ್ತಾನೆ, ನಿಮಗೇನು ಹಚ್ಚೋದೇನು ಜರೂರತ್ತಿಲ್ಲ ಎಕ್ಸ್ಟ್ರಾ. ಇದು ಹಚ್ಬಿಟ್ರೆ ಮುಗಿತೀನಿ.
ಈಗ ಆಲ್ಮೋಸ್ಟ್ ಆಲ್ ಮ್ಯಾಗಿ ಮಾಡೋದು ಎಲ್ಲರಿಗೂ ಗೊತ್ತದ 2 ನಿಮಿಷದಾಗ ಆತದ ಅಂತಾರೆ, ಬಟ್ ಆಗಲ್ಲ 2 ನಿಮಿಷದಾಗೇನು. ಬರ್ರಿ ಮ್ಯಾಗಿ ಹೆಂಗೆ ಮಾಡೋದು ತೋರಿಸ್ತೀನಿ. ಗ್ಯಾಸ್ ಹಚ್ಚಿ ನೀರು ಹಾಕಿ ಆಮೇಲೆ ಒಂದು ಸ್ವಲ್ಪ ನೀರು ಗರಮ್ ಆದ್ಮೇಲೆ ಮ್ಯಾಗಿ ಹಾಕ್ಬೇಕು ಒಳಗೆ. ಅದಾದ್ಮೇಲೆ ಮಸಾಲೆ ಇರ್ತದೆ, ಮಸಾಲೆ ಹೊಡೆದು ತಿರ್ಸ್ಬಿಡ್ಬೇಕು, ಮ್ಯಾಗಿ ಹಾಕ್ತದೆ. ಸೊ ಬಿಸಿ ಬಿಸಿ ಮ್ಯಾಗಿ ರೆಡಿ ಆಯಿತು. ಏನಿಲ್ಲ ಈಗ ಹಾಕಿ ತಿನ್ನೋದು. ಮಳೆ ಬರಂಗೆ ಅನ್ಸ್ಲತ್ತದ, ಜರ ತಿಂದು ಜಲ್ದಿ ಹೊಡಿತೀವಿ. ತೋರ್ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಕ್ಯಾಂಪಿಂಗ್ದು ಸೆಟಪ್ದು ವಿಡಿಯೋ ಕೇಳತ್ತಿದ್ದೀರಿ, ಈಗ ಬಿಟ್ಟೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ಇನ್ನು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡತ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಸೊ ನಮ್ಮ ವಿಡಿಯೋ ಮಾಡ್ಲಾಕ ಇವ್ರ ತೋಟ ಕೊಟ್ಟಿದ್ದು ಥ್ಯಾಂಕ್ಸ್ ರೀ ಮಲಕ್. ವಿಡಿಯೋ ಮಾಡ್ಲಾಕ ಒಂದು ತೋಟಕ್ಕೆ ಜಾಗ ಕೊಟ್ಟಾರ ಇವರೇ. ಈ ವಿಡಿಯೋ ಮುಖಾಂತರ ನಾ ಇವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತೇಳಿ ಇವ್ರಿಗೆ ಒಂದು ಡೌಟ್, ಜಾಗ ಕೊಟ್ಟಿನಿ ಅಂತೇಳಿ ಅಂತಾರಂತೇಳಿ. ಸುಮ್ಮನೆ ವಿಡಿಯೋ ಮಾಡ್ಕೋತಮ್ಮ ಅಂತೇಳಿ ಕೇಸಿಂದ ನಂಗೆ ಸಪೋರ್ಟ್ ಮಾಡಿ ಜಾಗ ಕೊಟ್ರ. ಹಂಗಾಗಿ ಥ್ಯಾಂಕ್ಸ್ ರೀ ಮಲಕ್. ಬರ್ತೀವಣ್ಣ.